ಇವತ್ತಿಂದೇನು ಒಂದು ಹೋರಾಟ ಇದೆ. ಇದು ಬರೇ ಒಂದು ಹುಡುಗಿ ಸಲುವಾಗಿ ಅಂತನ್ನುವಂಥದ್ದಲ್ಲ. ಒಬ್ಬ ಯೂಟ್ಯೂಬರ್ ಇವತ್ತು ಇಷ್ಟು ದೊಡ್ಡ ಪಾಪ್ಯುಲರ್ ಆಗೋಕ್ಕೆ ನಾವು ಹಿಂದೂಗಳೇ ನಮ್ಮಲ್ಲಿರುವಂಥವ್ರು ನಾವೇ ಕಾರಣಕರ್ತರು. ನಾನು ಎಲ್ಲ ವೀಕ್ಷಕರಿಗೆ ಶೇರ್ ಮಾಡುವಂಥವ್ರಿಗೆ ಅವ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ಇದನ್ನು ನಿಲ್ಲಿಸಿ, ಇದನ್ನು ಬಂದ್ ಮಾಡಿರಿ. ಇದರಿಂದನೇ ಸೊಕ್ಕಿನಿಂದ ಇವತ್ತು ವರ್ತನೆ ಮಾಡ್ತಾಂದ್ರೆ ಹೇಗೆ ಧರ್ಮಸ್ಥಳದಲ್ಲಿ ಸಮೀರ್ ಅನ್ನೋವಂಥವ್ನು 1 ಗಂಟೆಗಟ್ಟಲೆ ಮಾಡಿ ಇವತ್ತು ಕೋಟಿಗಟ್ಟಲೆ ಹೆಂಗೆ ಗಳಿಸಿದ, ಅದೇ ಸೊಕ್ಕಿನಿಂದ ಇವತ್ತು ಎಲ್ಲ ರೀತಿ ನಮ್ಮನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಪಹಲ್ಗಾಮನಲ್ಲಿ ಧರ್ಮ ಕೇಳಿ ಹೊಡೆದ್ರಿ, ಹಿಂದೂ 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 ಅಂತ ಕೇಳಿ ಮುಂಡುಗೊಡ್ದವನೇನು, ನೀನು ಲಿಂಗಾಯತ ಏನು, ನೀನು ಬ್ರಾಹ್ಮಣ ಏನು, ನೀನು ಕರ್ನಾಟಕದ ಏನು, ಮಹಾರಾಷ್ಟ್ರದವನು ಅಂತ ಕೇಳಲಿಲ್ಲ, ಹಿಂದೂ ಅಂತ ಕೇಳಿ ಗುಂಡು ಹೊಡೆದ್ರು. ಇಂದು ನಮ್ಮ ಜನರಿಗೆ ಬುದ್ಧಿ ಬರ್ತಾ ಇಲ್ಲ. ಯೂಟ್ಯೂಬ್ ಯಾವುದಿದೆ, ಸಿನಿಮಾ ಯಾವುದಿದೆ, ವ್ಯಾಪಾರಸ್ಥರು ಯಾರಿದ್ದಾರೆ, ಆಟೋ ಯಾರ್ದಿದೆ ಅಂತ ತಿಳ್ಕೊಂಡು ಬುದ್ಧಿ ಇಟ್ಟುಕೊಂಡು ವ್ಯವಹಾರ ಮಾಡ್ರಿ. ಬದುಕಬೇಕಾಗಿದೆ, ಈ ದೇಶ ಉಳಿಸಬೇಕಾಗಿದೆ, ಈ ಧರ್ಮ ಉಳಿಸಬೇಕಾಗಿದೆ. ಹಿಂದೂಗಳೇ, ಸ್ವಾಭಿಮಾನ ದೇಶಾಭಿಮಾನ ಇರಲಿ, ಧರ್ಮಾಭಿಮಾನ ಇರಲಿ, ಅದನ್ನು ಬಿಟ್ಟು ಹಾಳಾಗಿ ಹೋಗಬೇಡ್ರಿ. ಸೊ ನಮ್ಮ ಹೋರಾಟ, ನಮ್ಮ ಧರ್ಮ, ನಮ್ಮ ಹಿಂದೂ ಹೆಣ್ಮಕ್ಕಳ ರಕ್ಷಣೆಗೋಸ್ಕರ ನಾವು ಹೋರಾಟವನ್ನು ನಿರಂತರವಾಗಿ ಮಾಡೋರು. ಇಲ್ಲಿಯ ಈಗ ನೋಡಿ, ಅವರು ನಿನ್ನೆ ನಮ್ಮ ಎಲ್ಲ ಕಾರ್ಯಕರ್ತರು ಬಂದಂಥ ಸಮಯದಲ್ಲಿ ಈ ರಿಜಿಸ್ಟ್ರಿ ಆಫೀಸನ್ನೇ ಬೀಗ ಹಾಕಿ ಹೋಗಿದ್ದಾರೆ. ಯಾಕೆ ಏನು ಬೀಗ ಹಾಕಿ ಹೋದ್ರಿ? ನಾವೇನು ನಿಮ್ಮನ್ನು ಕಲ್ಲು ಎಸವ್ರಿದ್ದೀವಾ ಅಥವಾ ಬೆಂಕಿ ಹಚ್ಚೋರಿದ್ದೀವಾ? ಅಲ್ಲಿ ನಿನ್ನೆ ಗಾಯತ್ರಿ ತಾಯಿನ ಇದು ಮಾಡೋಕ್ಕೆ ಹೋದರೆ, ಪಂಚನಾಮೆ ಮಾಡೋಕ್ಕೆ ಹೋದರೆ ಬೀಗ ಹಾಕಿದ್ದು ಹೊರಗಡೆನೆ ಪಂಚನಾಮೆ ಮಾಡ್ತಾರೆ. ಯಾಕೆ ಹೊರಗಡೆ ಹಾಕಿದ್ದು ಪಂಚನಾಮೆ ಇದು ಆಗತ್ತಾ? ಕಾನೂನುಬದ್ಧನ ಇದು? ಎಲ್ಲರಿಗೂ ಒಪ್ಪಿಗೆನ ಹಾಗಾದ್ರೆ ಇದು? ಯಾಕೆ ಬೀಗ ಹಾಕಿದ್ರೆ? ಅಧಿಕೃತ ರಜೆ ಇಲ್ಲ, ಸರ್ಕಾರಿ ರಜೆ ಇಲ್ಲ, ಎಲ್ಲ ಇಡೀ ಸ್ಟಾಫನೇ ಬೀಗ ಹಾಕಿ ಹೋಗ್ತಾರಂತಂದ್ರೆ ಸೊ ತಪ್ಪಿತಸ್ಥರಿದ್ದೀರಿ, ನೀವು ಮೋಸ ಮಾಡಿದಿರಿ, ದಗ ಮಾಡಿದಿರಿ, ಚೀಟಿಂಗ್ ಮಾಡಿದಿರಿ. ಬರೇ ಇದು ಒಂದೇ ಅಲ್ಲ, ಈಗ 100 ಕೇಸುಗಳು ಇದಾವೆ ನಮ್ಮ ಹತ್ರ, ದಾಖಲೆ ಎಲ್ಲ ಬರ್ತಾ ಇದ್ದಾರೆ. ಈಗ ನನಗೆ ಹೀಗೆ ಮಾಡಿದ್ರು ಅಂತೇಳಿ ಸುಮಾರು ಒಂದು 22 ಮಹಿಳೆಯರು ಬಂದಿದ್ದಾರೆ. ಈಗ ಬಿಡಲ್ಲ ಇವ್ರನ್ನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.